ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅವನು ನಿಜವಾಗ್ಲೂ ಕೆಟ್ಟವನೇ ಆಗಿದ್ದಿದ್ರೆ ತೊಲ್ಗು ಹೋಗ್ಲಿ ಅಂತ ನಾನು ಸುಮ್ನೆ ಆಗ್ಬಿಡ್ತಿದ್ದೆ. ಆದ್ರೆ ಅವನ್ ಎಲ್ಲಿದಾನೋ ಏನೋ ಅರ್ಥನೇ ಆಗ್ತಾ ಇಲ್ಲ. ಅವ್ನ್ ಎಲ್ಲಿರ್ಬಹುದು ಅಂತ ಹುಡುಕ್ಸಿದ್ದು ಆಯ್ತು, ಹೋಗ್ ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು. ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಸುಕ್ಕು. ಅಮ್ಮ, ನನಗೂ ಕಷ್ಟ ಆಗ್ತಿದ್ಯಮ್ಮ. ನಾನು ಅವನ್ನ ದ್ವೇಷ ಮಾಡಿದ್ ನಿಜ, ಆದ್ರೆ ಈಗ ನನ್ ಮನ್ಸಲ್ಲಿ ಆ ತರ ದ್ವೇಷ ಇಲ್ಲಮ್ಮ. ಅದಕ್ಕೆ ನಾನು ಅವನ್ನ ಕ್ಷಮಿಸಿ ಅವನ್ ಜೊತೆ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಇವಾಗ್ಲೂ ಅನ್ನಿಸ್ತಾ ಇದೆ, ಆದ್ರೆ ಇವಾಗ ಅವನ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಈಗ ನನ್ನ ಏನ್ ಮಾಡು ಅಂತ್ಯಮ್ಮ? ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಸರಿನಪ್ಪ. ಅಣ್ಣ, ಏನ್ ಸುಕ್ಕು? ನಾನ್ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡ್ ಬಾ ಅಂತ ಕೊಟ್ಟಿದ್ನಲ್ಲ, ಏನಾಯ್ತು? ಅಯ್ಯೋ ಸಾರಿ ಸುಕ್ಕು, ರಿಪೇರಿ ಕೊಟ್ಟಿದ್ದೆ ಮರೆತ್ಬಿಟ್ಟೆ ನಾನು. ಈ ಟೆನ್ಷನ್ಗಳಲ್ಲಿ ಒಂದೊಂದ್ಸಲಿ ಎಲ್ಲ ವಿಷಯನೂ ಮರ್ತೋಗ್ಬಿಡುತ್ತೆ. ಇವತ್ತು ಆಫೀಸಿಂದ ಬರ್ಬೇಕಾದ್ರೆ ಖಂಡಿತ ತಗೊಂಡ್ಬರ್ತೀನಿ, ಓಕೆನಾ? ಅಣ್ಣ ಪ್ಲೀಸ್ ತಗೊಂಡ್ ಬಾ ಇವತ್ತು. ಅದ್ರಲ್ಲಿ ನನಗ್ ಬೇಕಾಗಿರೋ ತುಂಬಾ ವಿಷಯಗಳಿದೆ. ಅಣ್ಣ ಪ್ಲೀಸ್ ತಂದ್ಕೊಡು. ಖಂಡಿತ ಇವತ್ತು ಸಂಜೆ ಬರ್ಬೇಕಾದ್ರೆ ನಿನ್ ಫೋನ್ ತಗೊಂಡ್ಬರ್ತೀನಿ, ಆಯ್ತಾ? ಸರಿ ಅಣ್ಣ. ಸರಿ ಅಮ್ಮ, ಬರ್ತೀನಿ. ಸರಿನಪ್ಪ. ಏನಾದ್ರೂ ತೊಂದ್ರೆನಾ? ಸದ್ಯಕ್ಕೆ ಅಂತ ತೊಂದರೆ ಏನೂ ಇಲ್ಲ ಮಂತ್ರ. ನನ್ನ ಮೇಲೆ ಕೇಸ್ ಬಿತ್ತು ಅಂತ ಹೇಳದ್ನಲ್ವಾ, ಅದಕ್ಕೀಗ 3 ತಿಂಗಳು ವಾಯ್ದೆ ಸಿಕ್ಕಿದೆ. ಅರ್ಚನನ ಸ್ವಲ್ಪ ದಿನ ನಾನೇ ನೋಡ್ಕೋತೀನಿ. ದೊಡ್ಡ ಚಿಂತೆನ ದೂರ ಮಾಡ್ದೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ನಂಗೆ ತಲೆ ಕೆಟ್ಟು ಹೋಗಿತ್ತು. ಹೌದಾ? ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಏನೂ ತೊಂದರೆ ಆಗಲ್ಲ. ನಾನಿರೋ ತನಕ ಅವಳನ್ನ ಧಾರಾಳವಾಗಿ ನೋಡ್ಕೋತೀನಿ. ಆದರೆ ನೀ ನನಗೊಂದು ಸಹಾಯ ಮಾಡ್ಬೇಕಲ್ವಾ? ಸಹಾಯನಾ? ಹೇಳು, ಮಾಡ್ತೀನಿ. ಏನಿಲ್ಲ, ನಾನು ನಿನ್ಗೊಂದ್ಸಲ ಹೇಳಿದ್ನಲ್ವಾ, ನಮ್ಮ ಹುಡುಗರು ಅರ್ಚನನ ವಿಷಯದಲ್ಲಿ ನನಗೂ ದಾದನ ಮಧ್ಯೆ ತಂದಾಕ್ಬಿಟ್ಟಿದ್ದಾರೆ. ಏನಾದರೂ ತೊಂದರೆ ಆಗ್ಬೋದು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಏನಿಲ್ಲ, ಅರ್ಚನನ ನಾನಿರೋ ಜಾಗದಿಂದ ಚೇಂಜ್ ಮಾಡಬೇಕು. ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಶಿಫ್ಟ್ ಮಾಡಿದ್ರೆ ಸೇಫ್ ಅಂತ ನನಗನ್ಸ್ತಿದೆ. ಸಮಸ್ಯೆ ಏನು ಬರಲ್ವಾ? ಖಂಡಿತ ಬರಲ್ಲ. ಆಮೇಲೆ ಮಂತ್ರ, ನನಗೆ ಮೊದಲಿನ ಥರ ದುಡ್ಡು ಫ್ಲೋ ಆಗ್ತಿಲ್ಲ. ಅರ್ಚನನ ಖರ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನೀನೇನೇ ಇದನ್ನೆಲ್ಲ ಕೇಳ್ಬೇಕಾ? ನೀನ್ ಮಾಡ್ತಿರೋದು ನನಗೋಸ್ಕರ ತಾನೆ. ನಿಂಗೆ ಎಷ್ಟು ದುಡ್ಡು ಬೇಕೋ ಹೇಳು, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಅದು ಅಲ್ಲದೆ ತಿಂಗಳಿಗೆ ಇಷ್ಟೆಷ್ಟು ಅಂತ ಕೊಡ್ತೀನಿ. ನೀನು ಅಷ್ಟು ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಮಂತ್ರ. ಥ್ಯಾಂಕ್ಸ್ ಅಲ್ಲ, ಯಾಕೆ ಹೇಳ್ತೀಯಾ? ನಾನೊಂದು ಮನೆಗೆ ಅಡ್ವಾನ್ಸ್ ಕೊಟ್ಟು ನಿಂಗೆ ಹೇಳ್ತೀನಿ. ನನಗೊಂದು ವಾರ ಟೈಮ್ ಕೊಡು. ಇದು ಒಳ್ಳೆ ವಿಷಯನೇ, ಆದರೆ ಮನೆ ಸಿಟಿಯಿಂದ ದೂರ ಇದ್ರೇ ಒಳ್ಳೇದು. ನಮ್ಮ ಕೊಟ್ರೇಶ ಇದ್ದಾನಲ್ವಾ, ಆ ಕೇಸಿನ ವಿಷಯವಾಗಿ ಸಿಟಿಯಿಂದ ಹೊರಗಡೆ ಹೋಗ್ತಿದ್ದಾನೆ. ಅವನು ವಾಪಸ್ ಬರೋಷ್ಟರಲ್ಲಿ ಸೈಲೆಂಟಾಗಿ ನಮ್ಮ ಕೆಲಸ ಮುಗಿಸ್ಕೊಬಿಡ್ಬೇಕು. ಅವನೇನಾದರೂ ವಾಪಸ್ ಬಂದರೆ ಏನಾದರೂ ಕಿತಾಪತಿ ಮಾಡೇ ಮಾಡ್ತಾನೆ. ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ ತಾನೆ? ಖಂಡಿತ ರೆಡಿ ಆಗುತ್ತೆ. ಮನೇನೂ ರೆಡಿ ಆಗುತ್ತೆ, ದುಡ್ಡು ಇರುತ್ತೆ. 1 ವಾರದ ಒಳಗಡೆ ಈ ಕೆಲಸ ಮುಗಿಬೇಕು, ಅರ್ಥ ಆಯ್ತಾ? 1 ವಾರ ಟೈಮ್ ಕೇಳಿದ್ದೀನಲ್ಲ,